ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಭಗವದ್ಗೀತಾ ಅಧ್ಯಯನಕ್ಕೆ ಸ್ವಾಗತ. ಮೋಕ್ಷ ಸನ್ಯಾಸ ಯೋಗ ಎಂಬ ಹೆಸರಿನ 18ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡುತ್ತಿದ್ದೇವೆ. ಪ್ರಕೃತಿಯ 3 ಗುಣಗಳಿಗೆ ಅನುಗುಣವಾಗಿ ವ್ಯಕ್ತಿಯು ತನ್ನ ನಿಯತ ಕರ್ತವ್ಯಗಳನ್ನು ಮಾಡುತ್ತಾ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಲು ಸಾಧ್ಯ ಎಂಬುದನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ದೇವೆ. ಆತ್ಮ ಸಾಕ್ಷಾತ್ಕಾರದಲ್ಲಿ ಒಟ್ಟು 3 ಹಂತಗಳಿವೆ: ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ ಮತ್ತು ಭಗವಾನ್ ಸಾಕ್ಷಾತ್ಕಾರ. ಮೊದಲು ಭಗವಂತನು ಬ್ರಹ್ಮನ್ ಸಾಕ್ಷಾತ್ಕಾರದ ಕುರಿತಾಗಿ ವಿವರಿಸುತ್ತಿದ್ದಾನೆ. ವ್ಯಕ್ತಿಯು ನಿಷ್ಕಾಮ ಕರ್ಮವನ್ನು ಮಾಡುವ ಮೂಲಕ ಕರ್ಮಬಂಧನದಿಂದ ತಪ್ಪಿಸಿಕೊಳ್ಳಬಹುದು. ನಿಷ್ಕಾಮ ಕರ್ಮವನ್ನು ಮಾಡಲು ಜ್ಞಾನವು ಆಧಾರವಾಗಿದೆ. ಈ ರೀತಿಯಾಗಿ ಜ್ಞಾನದ ಮೂಲಕ ನಿಷ್ಕಾಮ ಕರ್ಮವನ್ನು ಮಾಡುವಂತಹ ವ್ಯಕ್ತಿಯು ಭಗವಂತನ ಪ್ರೀತಿಯನ್ನು ಗಳಿಸುತ್ತಾನೆ. ಭಗವಂತನ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವನ್ನು ಪಡೆದುಕೊಳ್ಳುತ್ತಾನೆ. ಆರಂಭಿಕ ಹಂತದಲ್ಲಿ ವ್ಯಕ್ತಿಯು ತನ್ನ ಕರ್ಮದಲ್ಲಿ ಕರ್ತೃತ್ವವನ್ನು ಕಾಣುವುದಿಲ್ಲ, ಕರ್ಮಫಲಕ್ಕೆ ಅಂಟಿಕೊಂಡಿರುವುದಿಲ್ಲ. ಇದೇ ರೀತಿಯಲ್ಲಿ ಬಹಳ ಸಮಯದವರೆಗೆ ಸಾಧನೆಯನ್ನು ಮಾಡುತ್ತಾ ವ್ಯಕ್ತಿಯು ಯೋಗಾರೂಢ ಹಂತಕ್ಕೆ ಬರುತ್ತಾನೆ. ಯೋಗಾರೂಢ ಹಂತದಲ್ಲಿ ವ್ಯಕ್ತಿಯು ಕರ್ಮವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುತ್ತಾನೆ. ಈ ಯೋಗಾರೂಢ ಸ್ಥಿತಿ ಅಥವಾ ಯೋಗದ ಪರಿಪೂರ್ಣತೆಯ ಸ್ಥಿತಿಯನ್ನು ಭಗವಂತನು ಇಲ್ಲಿ ನಮಗೆ ವಿವರಿಸುತ್ತಿದ್ದಾನೆ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಅನುವಾದ: ಆತ್ಮಸಂಯಮವಿದ್ದು ಮೋಹರಹಿತನಾದವನು, ಐಹಿಕ ಭೋಗಗಳನ್ನು ಅಲಕ್ಷ್ಯ ಮಾಡುವವನು, ಸನ್ಯಾಸವನ್ನು ಅಭ್ಯಾಸ ಮಾಡಿ ಪ್ರತಿಕ್ರಿಯೆಗಳಿಂದ ಮುಕ್ತವಾದ ಸ್ವಾತಂತ್ರ್ಯದ ಅತ್ಯುನ್ನತ ಹಂತವನ್ನು ಪಡೆಯಬಲ್ಲ. ಜೀವಿಯು ಭಗವಂತನ ವಿಭಿನ್ನಾಂಶ. ಆತನ ಕರ್ಮದ ಫಲವನ್ನು ಆತನೇ ಅನುಭವಿಸಲು ಆತನಿಗೆ ಹಕ್ಕಿಲ್ಲ. ಈ ಕರ್ಮದ ಫಲವನ್ನು ಭಗವಂತನಿಗಾಗಿ ತ್ಯಾಗ ಮಾಡಬೇಕು. ಭಗವಂತನಿಗೆ ತೃಪ್ತಿಯಾದಾಗ ಎಲ್ಲರಿಗೂ ತೃಪ್ತಿಯಾಗುತ್ತದೆ. ಇದನ್ನೇ ಕೃಷ್ಣ ಪ್ರಜ್ಞೆ ಎಂದು ಕರೆಯುತ್ತಾರೆ. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುತ್ತಾರೋ ಅವರೇ ನಿಜವಾದ ಸನ್ಯಾಸಿಗಳು. ಅಂತಹವರು ಜೀವನದಲ್ಲಿ ನಿಜವಾದಂತಹ ತೃಪ್ತಿಯನ್ನು ಪಡೆಯಲು ಸಾಧ್ಯ. ಯಾವುದೇ ಐಹಿಕ ವಸ್ತುವಿನಲ್ಲಿ ಅವರಿಗೆ ಮೋಹ ಇರುವುದಿಲ್ಲ. ಭಗವಂತನ ದಿವ್ಯ ಸೇವೆಯಿಂದ ಬರುವಂತಹ ಸುಖವನ್ನು ಬಿಟ್ಟು ಬೇರೆ ಯಾವುದರಲ್ಲೂ ಅವರು ಸಂತೋಷವನ್ನು ಹುಡುಕುವುದಿಲ್ಲ. ತಮ್ಮ ಎಲ್ಲ ಹಿಂದಿನ ಕರ್ಮಗಳಿಂದ ಅವರು ಮುಕ್ತರಾಗಿರುತ್ತಾರೆ. ವ್ಯಕ್ತಿಯು ಸನ್ಯಾಸಾಶ್ರಮವನ್ನು ಸ್ವೀಕರಿಸದೆಯೂ ಸಹ ಈ ಹಂತವನ್ನು ತಲುಪಲು ಸಾಧ್ಯ. ಯಾವ ವ್ಯಕ್ತಿಯು ತನ್ನಲ್ಲಿಯೇ ತೃಪ್ತಿಯನ್ನು ಕಂಡುಕೊಳ್ಳುತ್ತಾನೋ ಆತನು ತನ್ನ ಕರ್ಮಗಳ ಯಾವುದೇ ರೀತಿಯ ಪ್ರತಿಕ್ರಿಯೆಗೂ ಭಯಪಡಬೇಕಾಗಿಲ್ಲ. ಈ ಬ್ರಹ್ಮನ್ ಸ್ಥಿತಿಯನ್ನು ಸಾಧಿಸುವ ವಿಧಾನದ ಕುರಿತಾಗಿ ಭಗವಂತನು ಇಲ್ಲಿ ನಮಗೆ ತಿಳಿಸಿಕೊಡುತ್ತಿದ್ದಾನೆ. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ. ಅನುವಾದ: ಅರ್ಜುನನೇ, ಬ್ರಹ್ಮನ್ ಎನ್ನುವುದು ಪರಮ ಪರಿಪೂರ್ಣತೆಯ ಹಂತ ಹಾಗೂ ಅತ್ಯುನ್ನತ ಜ್ಞಾನದ ಹಂತ. ನಾನು ಈಗ ಸಂಗ್ರಹವಾಗಿ ಹೇಳುವ ರೀತಿಯಲ್ಲಿ ಕರ್ಮವನ್ನು ಮಾಡಿ ಬ್ರಹ್ಮನ್ನನ್ನು ಹೇಗೆ ಸಾಧಿಸಬಹುದು ಎನ್ನುವುದನ್ನು ತಿಳಿದುಕೋ. ಒಬ್ಬ ವ್ಯಕ್ತಿಯು ತನ್ನ ವೃತ್ತಿ ಕರ್ತವ್ಯದಲ್ಲಿ ನಿರತನಾಗಿ ಆ ಕರ್ತವ್ಯವನ್ನು ದೇವೋತ್ತಮ ಪರಮಪುರುಷನಿಗಾಗಿ ಮಾಡುವಷ್ಟರಿಂದಲೇ ಅತ್ಯುನ್ನತ ಪರಿಪೂರ್ಣ ಸ್ಥಿತಿಯನ್ನು ಹೇಗೆ ಸಾಧಿಸಲು ಸಾಧ್ಯ ಎಂಬುದನ್ನು ಭಗವಂತನು ಅರ್ಜುನನಿಗೆ ವರ್ಣಿಸುತ್ತಿದ್ದಾನೆ. ತನ್ನ ಕರ್ಮಫಲವನ್ನು ಪರಮಪ್ರಭುವಿನ ಸಂತೃಪ್ತಿಗಾಗಿ ತ್ಯಾಗ ಮಾಡುವಷ್ಟರಿಂದಲೇ ವ್ಯಕ್ತಿಯು ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ. ಜ್ಞಾನದ ನಿಜವಾದ ಪರಿಪೂರ್ಣತೆಯೆಂದರೆ ಪರಿಶುದ್ಧ ಕೃಷ್ಣ ಪ್ರಜ್ಞೆಯನ್ನು ಪಡೆಯುವುದು. ಇದನ್ನು ಮುಂದಿನ ಶ್ಲೋಕಗಳಲ್ಲಿ ವರ್ಣಿಸಲಾಗಿದೆ. ಬುದ್ಧ್ಯಾ ವಿಶುದ್ಧಯಾ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ರಾಗದ್ವೇಷವ್ಯುದಸ್ಯ ಚ ವಿವಿಕ್ತ ಸೇವಿ ಲಘ್ವಾಶಿ ಯತ ವಾಕ್ಕಾಯ ಮಾನಸ ಧ್ಯಾನಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ಅನುವಾದ: ಆತ್ಮಸಾಕ್ಷಾತ್ಕಾರದ ಸ್ಥಿತಿಗೆ ನಿಶ್ಚಯವಾಗಿ ಏರುವವನು ಹೀಗಿರುತ್ತಾನೆ. ಅವನು ಬುದ್ಧಿಯಿಂದ ಪರಿಶುದ್ಧನಾಗಿರುತ್ತಾನೆ, ಧೃತಿಯಿಂದ ಮನಸ್ಸನ್ನು ನಿಯಂತ್ರಿಸುತ್ತಾನೆ, ಇಂದ್ರಿಯ ತೃಪ್ತಿಯ ವಸ್ತುಗಳನ್ನು ತ್ಯಜಿಸುತ್ತಾನೆ, ರಾಗದ್ವೇಷಗಳಿಂದ ಮುಕ್ತನಾಗಿರುತ್ತಾನೆ, ಏಕಾಂತ ಸ್ಥಳದಲ್ಲಿ ವಾಸ ಮಾಡುತ್ತಾನೆ, ಸ್ವಲ್ಪ ಮಾತ್ರವೇ ಆಹಾರವನ್ನು ಸ್ವೀಕರಿಸುತ್ತಾನೆ, ತನ್ನ ದೇಹ, ಮನಸ್ಸು ಮತ್ತು ವಾಕ್ಶಕ್ತಿಯನ್ನು ನಿಯಂತ್ರಿಸುತ್ತಾನೆ, ಸದಾ ಸಮಾಧಿಯಲ್ಲಿರುತ್ತಾನೆ, ಅಹಂಕಾರ, ದರ್ಪ, ಕಾಮ,
ಕ್ರೋಧ ಮತ್ತು ಐಹಿಕ ವಸ್ತುಗಳ ಗಳಿಕೆಗಳಿಂದ ಮುಕ್ತನಾಗಿರುತ್ತಾನೆ. ಒಡೆತನದ ಭಾವನೆ ಇಲ್ಲದವನಾಗಿರುತ್ತಾನೆ ಮತ್ತು ಶಾಂತ ಮನಸ್ಕನಾಗಿರುತ್ತಾನೆ. ಯಾವ ವ್ಯಕ್ತಿಯ ಬುದ್ಧಿಯು ಪರಿಶುದ್ಧವಾಗಿರುತ್ತದೋ ಅವನು ಯಾವಾಗಲೂ ಸತ್ವಗುಣದಲ್ಲೇ ಇರುತ್ತಾನೆ. ಅವನಿಗೆ ಇಂದ್ರಿಯ ಸುಖದ ವಸ್ತುಗಳಲ್ಲಿ ಮೋಹ ಇರುವುದಿಲ್ಲ. ಕೆಲಸ ಕಾರ್ಯಗಳಲ್ಲಿ ರಾಗದ್ವೇಷಗಳನ್ನು ಆತನು ಹೊಂದಿರುವುದಿಲ್ಲ. ಇಂತಹ ವ್ಯಕ್ತಿಯು ಸಹಜವಾಗಿಯೇ ಏಕಾಂತ ಸ್ಥಳದಲ್ಲಿರಲು ಬಯಸುತ್ತಾನೆ. ಶರೀರಕ್ಕೆ ಎಷ್ಟು ಅಗತ್ಯವೋ ಅಷ್ಟು ಮಾತ್ರ ಆಹಾರವನ್ನು ಸ್ವೀಕರಿಸುತ್ತಾನೆ. ದೇಹ ಮತ್ತು ಮನಸ್ಸಿನ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರುತ್ತಾನೆ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿದರೂ ಆತನಲ್ಲಿ ಸ್ವಲ್ಪವೂ ಅಹಂಕಾರ ಇರುವುದಿಲ್ಲ. ತಾನು ಈ ದೇಹವಲ್ಲ, ತಾನೊಬ್ಬ ಜೀವಾತ್ಮ ಎಂಬುದನ್ನು ಆತನು ಅರ್ಥ ಮಾಡಿಕೊಂಡಿರುತ್ತಾನೆ. ಅನಗತ್ಯವಾದಂತಹ ಐಹಿಕ ವಸ್ತುಗಳನ್ನು ಸ್ವೀಕರಿಸಿ ದೇಹವನ್ನು ಕೊಬ್ಬಿಸಲು ಆತನು ಪ್ರಯತ್ನಿಸುವುದಿಲ್ಲ. ದೈಹಿಕ ಪರಿಕಲ್ಪನೆ ಇಲ್ಲದೇ ಇರುವ ಕಾರಣ ಆತನಲ್ಲಿ ದರ್ಪವೂ ಇರುವುದಿಲ್ಲ. ಭಗವಂತನ ಕೃಪೆಯಿಂದ ಏನು ದೊರಕುತ್ತದೋ ಅಷ್ಟರಲ್ಲಿಯೇ ತೃಪ್ತನಾಗಿರುತ್ತಾನೆ. ಇಂದ್ರಿಯ ಭೋಗದ ವಸ್ತುಗಳನ್ನು ಪಡೆಯಲು ಆತನು ಪ್ರಯತ್ನಿಸುವುದಿಲ್ಲ. ಅಹಂಕಾರದಿಂದ ಸಂಪೂರ್ಣವಾಗಿ ಮುಕ್ತನಾದಾಗ ಎಲ್ಲ ಐಹಿಕ ವಸ್ತುಗಳಲ್ಲಿ ಮೋಹವನ್ನು ಬಿಟ್ಟು ಬಿಡುತ್ತಾನೆ. ಇದು ಬ್ರಹ್ಮನ್ ಸಾಕ್ಷಾತ್ಕಾರದ ಹಂತ. ಇದನ್ನು ಬ್ರಹ್ಮಭೂತ ಸ್ಥಿತಿ ಎಂದು ಕರೆಯುತ್ತಾರೆ. ನದಿಗಳು ಅವಿರತವಾಗಿ ಪ್ರವೇಶಿಸಿದರೂ ಸಮುದ್ರವು ಅಚಲವಾಗಿ ಇರುವಂತೆ ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಪಡೆದಂತಹ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ಹುಟ್ಟುವಂತಹ ಆಸೆಗಳನ್ನು ತೃಪ್ತಿಗೊಳಿಸಲು ಬಯಸುವುದಿಲ್ಲ. ಈ ಬ್ರಹ್ಮಭೂತ ಸ್ಥಿತಿಯಲ್ಲಿ ವ್ಯಕ್ತಿಯು ಐಹಿಕ ಪ್ರಕೃತಿಯ 3 ಗುಣಗಳಿಂದ ಮುಕ್ತನಾಗಿರುತ್ತಾನೆ. ಯಾವಾಗಲೂ ಸಂತೋಷಭರಿತನಾಗಿ, ಶಾಂತನಾಗಿ, ಪ್ರಸನ್ನಾತ್ಮನಾಗಿರುತ್ತಾನೆ. ಈ ಸ್ಥಿತಿಯಲ್ಲಿ ವ್ಯಕ್ತಿಯು ಭಗವಂತನ ಶುದ್ಧ ಭಕ್ತಿಯನ್ನು ಸ್ವೀಕರಿಸಲು ಅರ್ಹನಾಗುತ್ತಾನೆ. ಬ್ರಹ್ಮಭೂತ ಸ್ಥಿತಿಯಲ್ಲಿ ವ್ಯಕ್ತಿಯು ಭಗವಂತನ ಶುದ್ಧ ಭಕ್ತಿಯನ್ನು ಯಾವ ರೀತಿಯಾಗಿ ಸ್ವೀಕರಿಸುತ್ತಾನೆ ಎಂಬುದನ್ನು ಭಗವಂತನು ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡುತ್ತಿದ್ದಾನೆ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಅನುವಾದ: ಹೀಗೆ ಆಧ್ಯಾತ್ಮಿಕ ನೆಲೆಯಲ್ಲಿ ಇರುವವನು ಕೂಡಲೇ ಪರಬ್ರಹ್ಮನ್ನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಅವನು ಯಾವತ್ತೂ ಶೋಕಿಸುವುದಿಲ್ಲ ಅಥವಾ ಏನನ್ನೂ ಬಯಸುವುದಿಲ್ಲ. ಅವನು ಎಲ್ಲ ಜೀವಿಗಳನ್ನು ಒಂದೇ ಸಮನಾಗಿ ಕಾಣುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ನನ್ನ ಪರಿಶುದ್ಧ ಭಕ್ತಿಯನ್ನು ಪಡೆಯುತ್ತಾನೆ. ಯಾವಾಗ ಒಬ್ಬ ವ್ಯಕ್ತಿಯು ಐಹಿಕ ಪರಿಕಲ್ಪನೆಯಲ್ಲಿ ಇಂದ್ರಿಯ ತೃಪ್ತಿಗಾಗಿ ಕರ್ಮ ಮಾಡುತ್ತಾನೋ ಆಗ ಆತನಿಗೆ ದುಃಖವೇ ಉಂಟಾಗುತ್ತದೆ. ಆದರೆ ಭಗವಂತನ ಸೇವೆಯಲ್ಲಿ ನಿರತನಾದ ವ್ಯಕ್ತಿಗೆ ದುಃಖವಿಲ್ಲ. ಆತನು ಕೊಳಕು ನೀರನ್ನು ಕಳೆದುಕೊಂಡ ನದಿಯ ಹಾಗೆ. ಪರಿಶುದ್ಧ ಭಕ್ತನಿಗೆ ಶ್ರೀಕೃಷ್ಣನನ್ನು ಬಿಟ್ಟು ಬೇರಾವ ಯೋಚನೆಯೂ ಇಲ್ಲದೇ ಇರುವುದರಿಂದ ಅವನು ಸದಾ ಪ್ರಸನ್ನನಾಗಿರುತ್ತಾನೆ. ಆತನು ಐಹಿಕ ಗಳಿಕೆಗೆ ಆಸೆ ಪಡುವುದಿಲ್ಲ, ಐಹಿಕ ನಷ್ಟದಿಂದ ದುಃಖಿಸುವುದಿಲ್ಲ, ಐಹಿಕ ಭೋಗದ ಆಸೆಯನ್ನೂ ಆತನು ಹೊಂದಿರುವುದಿಲ್ಲ. ಪ್ರತಿಯೊಬ್ಬ ಜೀವಿಯೂ ಪರಮಪ್ರಭುವಿನ ವಿಭಿನ್ನಾಂಶ. ಆದ್ದರಿಂದ ನಿರಂತರವಾಗಿ ಪ್ರಭುವಿನ ಸೇವಕ ಎನ್ನುವುದು ಅವನಿಗೆ ತಿಳಿದಿದೆ. ಐಹಿಕ ಸುಖದಲ್ಲಿ ಅವನು ಒಬ್ಬರು ಮೇಲು ಮತ್ತೊಬ್ಬರು ಕೀಳು ಎಂದು ಕಾಣುವುದಿಲ್ಲ. ಮೇಲಿನ ಮತ್ತು ಕೆಳಗಿನ ಸ್ಥಾನಗಳು ಕ್ಷಣಿಕವಾಗಿ ಗೋಚರವಾಗುವ ಅಥವಾ ಅದೃಶ್ಯವಾಗುವ ಸಂಗತಿಗಳಿಗೂ ಭಕ್ತನಿಗೂ ಸಂಬಂಧವಿಲ್ಲ. ಅವನು ಕಲ್ಲಿಗೂ ಚಿನ್ನಕ್ಕೂ ಒಂದೇ ಬೆಲೆ ಕೊಡುತ್ತಾನೆ. ಇದೇ ಬ್ರಹ್ಮಭೂತ ಸ್ಥಿತಿ. ಭಗವಂತನ ಶುದ್ಧ ಭಕ್ತಿಯನ್ನು ಮಾಡುವಂತಹ ವ್ಯಕ್ತಿಯು ಈಗಾಗಲೇ ಈ ಸ್ಥಿತಿಯನ್ನು ತಲುಪಿದ್ದಾನೆ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ಯಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಅನುವಾದ: ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮಪುರುಷನಾದ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ಇಂತಹ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲು ಯಾರಾದರೂ ಬಯಸಿದರೆ ಅವರು ಪರಿಶುದ್ಧ ಭಕ್ತನ ಮಾರ್ಗದರ್ಶನದಲ್ಲಿ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡಬೇಕು. ವಿದ್ವತ್ತಿನ ಸಹಾಯದಿಂದ ಅಥವಾ ಊಹಾತ್ಮಕ ಚಿಂತನೆಯಿಂದ ಭಗವಂತನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಭಗವಂತನ ಧಾಮವನ್ನು ಸೇರಿದ ಮೇಲೆ ಭಕ್ತನು ತನ್ನ ನಿಜವಾದ ಭಕ್ತಿ ಸೇವೆಯನ್ನು ಪ್ರಾರಂಭಿಸುತ್ತಾನೆ. ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಿಲ್ಲ. ಭಗವಂತ, ಭಕ್ತ ಮತ್ತು ಭಕ್ತಿ ಸೇವೆ ಎಲ್ಲವೂ ಇರುತ್ತದೆ. ಒಂದು ಹಸಿರು ಪಕ್ಷಿಯು ಹಸಿರು ಮರವನ್ನು ಪ್ರವೇಶಿಸಿದಾಗ ಆ ಹಕ್ಕಿಯು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಿಲ್ಲ. ಅದು ಮರದ ಹಣ್ಣುಗಳನ್ನು ಸವಿಯುತ್ತದೆ.
ಬ್ರಹ್ಮಭೂತ ಸ್ಥಿತಿಯನ್ನು ತಲುಪಿದ ಮೇಲೆ ಭಗವಂತನನ್ನು ಕುರಿತು ಶ್ರವಣ ಮಾಡುವ ಮೂಲಕ ಭಕ್ತಿ ಸೇವೆಯು ಪ್ರಾರಂಭವಾಗುತ್ತದೆ. ಭಗವಂತನ ವಿಷಯವನ್ನು ಕೇಳಿದಾಗ ಬ್ರಹ್ಮಭೂತ ಸ್ಥಿತಿಯು ತಂತಾನೇ ಬೆಳೆಯುತ್ತದೆ. ಐಹಿಕ ಕಲ್ಮಶದ ಸೋಂಕು ಎಂದರೆ ಲೋಭ ಮತ್ತು ಕಾಮ ತಾನಾಗಿಯೇ ಮಾಯವಾಗುತ್ತದೆ. ಕಾಮ ಮತ್ತು ಬಯಕೆಗಳು ಭಕ್ತನ ಹೃದಯದಿಂದ ಮಾಯವಾದಂತೆ ಅವನು ಭಗವಂತನ ಸೇವೆಯಲ್ಲಿ ಇನ್ನೂ ಆಸಕ್ತನಾಗುತ್ತಾನೆ. ಇಂತಹ ಆಸಕ್ತಿಯಿಂದ ಅವನು ಐಹಿಕ ಸೋಂಕಿನಿಂದ ಬಿಡುಗಡೆ ಹೊಂದುತ್ತಾನೆ. ಬದುಕಿನ ಆ ಸ್ಥಿತಿಯಲ್ಲಿ ಅವನು ಪರಮಪ್ರಭುವನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಬಿಡುಗಡೆಯ ನಂತರವೂ ಭಕ್ತಿ ಪ್ರಕ್ರಿಯೆ ಅಥವಾ ಭಗವಂತನ ಸೇವೆಯು ಮುಂದುವರಿಯುತ್ತದೆ. ವೇದಾಂತ ಸೂತ್ರದಲ್ಲಿ ತಿಳಿಸಿರುವಂತೆ ಆಪ್ರಾಯಣಾತ್ ತತ್ರಾಪಿ ದೃಷ್ಟಂ, ಅಂದರೆ ಮುಕ್ತಿಯ ನಂತರವೂ ಭಕ್ತಿ ಸೇವಾ ಪ್ರಕ್ರಿಯೆಯು ಮುಂದುವರಿಯುತ್ತದೆ. ಕರ್ಮಫಲವನ್ನು ತ್ಯಾಗ ಮಾಡುವ ಮೂಲಕ ಒಬ್ಬ ಜ್ಞಾನಿಯು ಹೇಗೆ ಹಂತ ಹಂತವಾಗಿ ಬ್ರಹ್ಮಭೂತ ಸ್ಥಿತಿಗೆ ಬರಬಹುದು ಎಂಬುದನ್ನು ನಾವು ಈಗ ನೋಡಿದ್ದೇವೆ. ಭಗವಂತನ ಭಕ್ತಿ ಸೇವೆಯಲ್ಲಿ ನೇರವಾಗಿ ತೊಡಗುವ ಮೂಲಕ ಭಗವಂತನ ಭಕ್ತಿಯನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಭಗವಂತನು ಮುಂದಕ್ಕೆ ವಿವರಿಸುತ್ತಿದ್ದಾನೆ. ಇದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.